ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಬಿಜೆಪಿಯಲ್ಲಿ ಅಸಮಾಧಾನ, ಬಂಡಾಯ ಎಲ್ಲವೂ ಕೂಡ ಇನ್ನೂ ತಾಂಡವವಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಯಾಕೆ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು 2 ವರ್ಷಗಳನ್ನ ಪೂರೈಸಿ ಈಗಾಗಲೇ ದಿನಗಳನ್ನ ದೂಡ್ತಾ ಇದ್ದಾರೆ. ಯಾಕಂದ್ರೆ 2028ಕ್ಕೆ ಚುನಾವಣೆ ಕೂಡ ಬರ್ತಾ ಇದೆ. ಇದರ ಜೊತೆಗೆ ಅವರ ಸಂಘಟನಾ ಚತುರತೆ, ಅವರ ಕಾರ್ಯವೈಖರಿ, ಹಿರಿಯರನ್ನ ಗೌರವಿಸುವಂತ ರೀತಿ, ಎಲ್ಲರನ್ನ ಒಗ್ಗೂಡಿಸುವಂತ ಲೆಕ್ಕಾಚಾರ ಇವೆಲ್ಲವೂ ಹೇಗಿತ್ತು, ಏನಾಯ್ತು, 2 ವರ್ಷಗಳ ಪ್ರೋಗ್ರೆಸ್ ಕಾರ್ಡ್ ಆ ರಿಪೋರ್ಟ್ ಏನು ಹೇಳುತ್ತೆ, ಹೈಕಮಾಂಡ್ ಇದಕ್ಕೆಲ್ಲ ತೀರ್ಮಾನ ತೆಗೆದುಕೊಂಡಿದ್ಯಾರು, ಹಾಗಾದ್ರೆ ಇಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ? ಎಸ್ ವೀಕ್ಷಕರೇ, ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ಸೋಮಣ್ಣ ಅಧ್ಯಕ್ಷ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ವೀಕ್ಷಕರೇ, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಮುಂದುವರಿತಾ ಇದ್ರು ಕೂಡ ಈಗೆಲ್ಲೋ ಆ ಸ್ಥಾನವನ್ನ ಬಿಟ್ಕೊಡ್ಬೇಕಾದಂಥ ಸನ್ನಿವೇಶ, ಸಂದರ್ಭ ಒದಗಿ ಬಂತ ಅನ್ನುವಂಥ ಪ್ರಶ್ನೆ. ಯಾಕಪ್ಪ ಅಂತ ಅಂದ್ರೆ, ನಾನು ಈಗಾಗಲೇ ಕೂಡ ಹೇಳಿದಾಗೆ ಒಂದಷ್ಟು ಸವಾಲುಗಳನ್ನ ಎದುರಿಸಲಾಗದೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಿಫಲರಾದ್ರ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ಕೂಡ ದಿನಾಂಕ ಕೂಡ ನಿಗದಿಯಾಗಿದೆ. ಬಿಜೆಪಿಯ ಕಾರ್ಯಕಾರಿಣಿ ಸಭೆ ನಿಗದಿಯಾಗಿದೆ. ಆ ಸಭೆಯಂತೆ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಆ ಸಭೆಗೆ ಕೇಂದ್ರದ ವರಿಷ್ಠರು ಕೂಡ ಭಾಗಿಯಾಗುವ ಲೆಕ್ಕಾಚಾರ, ಸಾಧ್ಯತೆ ದಟ್ಟವಾಗೇ ಇದೆ. ಫೈನಲ್ ಆಗಾಗಲೇ ಕೂಡ ಓಕೆ ಆಗಿದೆ. ಹಾಗಾಗಿ ಏನಾದರೂ ಕೂಡ ವರಿಷ್ಠರು ಬಂದು ಚರ್ಚೆ ಆದ ನಂತರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನ ಬದಲಾಗುವ ಸಾಧ್ಯತೆಗಳು ತುಂಬಾ ಇದೆ. ಈಗಾಗಲೇ ಕೂಡ ಫೋಕಸ್ಗೆ ಬಂದಿರುವಂತ ಇನ್ಸೈಡ್ ಅಪ್ಡೇಟ್ಸ್ ಪ್ರಕಾರ ವಿಜೇಂದ್ರ ಅವರು ಆ ಸ್ಥಾನವನ್ನ ತ್ಯಜಿಸಬೇಕಾಗುತ್ತೆ. ಆ ಸ್ಥಾನಕ್ಕೆ ಮಾಜಿ ಸಚಿವ, ಈಗಾಗಲೇ ಕೂಡ ಕೇಂದ್ರ ಸಂಸದರಾಗಿರುವಂತಹ ವಿ ಸೋಮಣ್ಣ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಪಟ್ಟಕ್ಕೇರುವಂತಹ ಸಾಧ್ಯತೆ ಕೂಡ ಇದೆ. ಈ ಹಿಂದೆ ಚುನಾವಣಾ ಸಂದರ್ಭದಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿದಂತಹ ಇದೇ ಸೋಮಣ್ಣ ಅವರು ನನಗೆ ಅವಕಾಶ ಕೊಡಿ, 100 ದಿನಗಳ ಕಾಲ ನನ್ನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ, ನನ್ನ ಶಕ್ತಿ ಏನು, ನನ್ನ ಸಾಮರ್ಥ್ಯ ಏನು ನಾನು ತೋರಿಸ್ತೀನಿ ಅನ್ನೋದನ್ನ ನೇರವಾಗಿ ಹೇಳ್ಕೊಂಡಿದ್ರು, ಅಸಮಾಧಾನ ತೋಡ್ಕೊಂಡಿದ್ರು. ಅದಾದ ನಂತರದಲ್ಲಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ, ಯಾಕಂದ್ರೆ ವಿಜೇಂದ್ರ ಕೂಡ ಲಿಂಗಾಯತ ಸಮುದಾಯದವರು, ಸೋಮಣ್ಣ ಕೂಡ ಲಿಂಗಾಯತ ಸಮುದಾಯದವರೇ. ಹಾಗಾಗಿ ಸೋಮಣ್ಣ ಅವ್ರಿಗೆ ಮಣೆ ಹಾಕಿದ್ರೆ ಹಿರಿಯರನ್ನ ಗೌರವಿಸ್ತಾರೆ, ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗ್ತಾರೆ, ಯಾರಿಗೂ ನೋವಾಗದ ರೀತಿಯಲ್ಲೇ ಕೂಡ ಕೆಲಸ ಮಾಡ್ತಾರೆ, ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಧ್ವನಿಗೂಡಿಸ್ತಾರೆ, ಶಕ್ತಿ ತುಂಬಿಸ್ತಾರೆ, ಕಾರ್ಯಕರ್ತರಿಗೆಲ್ಲ ಒಂದ್ ಕಡೆ ಹುಮ್ಮಸ್ಸನ್ನ ತರಿಸ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಅಂದ್ರೆ ವಿಜೇಂದ್ರ ಅವರ ಫೈನಲ್ ರಿಪೋರ್ಟ್ ಲೆಕ್ಕಾಚಾರ ಹಾಕಿ ಗಮನಿಸಿ ಹೈಕಮಾಂಡ್ ನಾಯಕರು ವಿಜೇಂದ್ರ ಅವ್ರಿಗೆ ಕೊಡುವಂತ ಸಾಧ್ಯತೆ ದಟ್ಟವಾಗೇ ಇದೆ. ಹಾಗಾಗಿ ಸೋಮಣ್ಣ ಅವ್ರಿಗೆ ಆಫರ್ ಅಂದ್ರೆ ಬಂಪರ್ ಆಫರ್ ಸಿಗುವ ಸಾಧ್ಯತೆ, ಅಂದ್ರೆ ಸಂಸದರಾಗಿ ಆಯ್ಕೆ ಆದ ನಂತರದಲ್ಲಿ ಸೋಮಣ್ಣ ಅವರು ಅತಿ ಹೆಚ್ಚು ಒಡನಾಟವನ್ನ ಹೊಂದಿದ್ದಾರೆ, ಕೆಲಸ ಕಾರ್ಯಗಳು ಯಥೇಚ್ಛವಾಗಿ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ರಾಜ್ಯಾದ್ಯಂತ ಸಂಚಾರ ಮಾಡಿ, ಎಲ್ಲರನ್ನ ಭೇಟಿಯಾಗಿ ಮಾತುಕತೆ ಮಾಡಿ, ಈಗಾಗಲೇ ಕೂಡ ಒಂದು ರೀತಿಯಲ್ಲಿ ಸೋಮಣ್ಣ ಒಂದು ರೀತಿ ಪವರ್ಫುಲ್ ರಾಜಕಾರಣಿ ಅನ್ನೋ ಲೆಕ್ಕಕ್ಕೆ, ಅಂದ್ರೆ ಮೊದಲು ಕೂಡ ಇದ್ರು, ಈಗ ಬಿಜೆಪಿಯಲ್ಲಿ ಈಗ ಮೇನ್ ಲೀಡರ್ಸ್ ಅಂತ ಬಂದಾಗ ಸೋಮಣ್ಣ ಈಗ ಮೊದಲನೇ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರು ಸೋಮಣ್ಣ ಅವ್ರಿಗೆ ಮಣೆ ಹಾಕುವಂತಹ ಎಲ್ಲಾ ಸಾಧ್ಯತೆಗಳಿದ್ದಾವೆ. ಕಾರ್ಯಕಾರಿಣಿ ಸಭೆಯಲ್ಲಿ ಏನಾಗುತ್ತೆ ಕಾದ್ ನೋಡೋಣ. NDA ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು, ಅಮಿತ್ ಶಾ ಅವರು, ನಡ್ಡಾ ಅವರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ರಾಜ್ಯದ ಪರ್ಯಾಯದ ವ್ಯವಸ್ಥೆಗೆ ಪ್ರಾಯಶಃ ಕಾಲನೇ ಎಲ್ಲಕ್ಕೂ ಕೂಡ ಬರ್ತಾರೆ. ಇದಾಗಿತ್ತು ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ಸೋಮಣ್ಣ ಅಧ್ಯಕ್ಷ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.